ವೆಲ್ಕಮ್ ಟು ಡೇ ಇನ್ ಮೈ ಲೈಫ್ ಆ್ಯಸ್ ಎ ಮಾಮ್ ಆ್ಯಂಡ್ ಆಂಟ್ರಪ್ರನರ್. ಇವತ್ತು ಬಂದುಬಿಟ್ಟು ಪಿ ಟಿ ಎಮ್ ಇತ್ತು. ಸೊ ವಿ ವೆಂಟ್ ಟು ಪಿ ಟಿ ಎಮ್. ಅದಾದಮೇಲೆ ಮೇಘ ಅಂತ ನಂದು ಓಲ್ಡ್ ಸ್ಟೂಡೆಂಟು, ಶಿ ಕೇಮ್ ಫಾರ್ ದ ಪ್ರಾಕ್ಟೀಸ್. ಅದೆಲ್ಲ ಮುಗಿಸ್ಕೊಂಡು ನಾನು ಒಂದೊಂದೇ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಕ್ಚುಲಿ ಒಂದು ಪ್ರಾಜೆಕ್ಟು 8x8 ಇಂಚಸ್ಸು ಭಾಳ ದಿನದಿಂದ ಪೆಂಡಿಂಗ್ ಇತ್ತು. ಸೊ ನಾನು ಅದನ್ನು ಮಾಡೋಣ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಒಂದು ಪಿಕಪ್ಪಿಗೆ ಒಬ್ಬರು ಕಾಲ್ ಮಾಡಿದರು. ಸೊ ನನಗೆ ಆಲ್ರೆಡಿ ಇದು ರೆಡಿ ಆಗಿತ್ತು. ನಾನು ಅವ್ರಿಗೆ ಹೇಳಿದ್ದೆ, ಸ್ಯಾಟರ್ಡೆ ನೀವು ಒಂದು 12 ಗಂಟೆ ಒಳಗಡೆ ಪಿಕಪ್ ಮಾಡ್ಕೊಳ್ಳಿ ಅಂತ. ಅವರು ಬುಕ್ ಮಾಡಿದರು. ಅವ್ರದ್ದು ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ಮತ್ತು ನಾನು ಮೇಘ ಅವರು ರೆಸಿನ್ ರೂಮಿಗೆ ಬಂದ್ವಿ. ರೆಸಿನ್ ರೂಮಲ್ಲಿ ಇಷ್ಟು ಮೆಸ್ ಇತ್ತು ಅಂತಂದರೆ, ಖಾಲಿ ಬಾಟಲ್ಸು ಲಾಸ್ಟ್ 2 ಮಂತ್ಸಿಂದ ಹಾಗೆ ಉಳಿದಿತ್ತು. ಯಾಕಂದರೆ ನಂದು ಒಬ್ಬಳು ಹೆಲ್ಪರು 1.5 ಇಯರಿಂದ ಕೆಲಸ ಮಾಡ್ತಿದ್ದವಳು ಮದುವೆ ಆಯಿತು ಅಂತ ಹೋಗಿಬಿಟ್ಲು. ಸೊ ಲಾಸ್ಟ್ 2 ಮಂತ್ಸಿಂದ ನಾನು ಒಬ್ಬಳೇ ಹ್ಯಾಂಡಲ್ ಮಾಡ್ತಿದ್ದೀನಿ. ಇಟ್ ವಾಸ್ ಸೋ ಡಿಫಿಕಲ್ಟ್. ಮೆಸೇಜ್ ಮಾಡೋದು ನಾನೇ, ರೆಸಿನ್ ಕಲಿಸೋದು ನಾನೇ, ಡಿಸೈನ್ ಕ್ರಿಯೇಟ್ ಮಾಡೋದು ನಾನೇ, ಲ್ಯಾಮಿನೇಟ್ ಮಾಡೋದು ನಾನೇ, ಎಲ್ಲನೂ ಸಾಕಾಗೋಗಿತ್ತು. ಸೊ ಇವತ್ತು ನಾನು ನನ್ನ ರೆಸಿನ್ ರೂಮ್ ಫುಲ್ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ದೆನ್ ಸ್ಟಾರ್ಟ್ ಮಾಡಿದ್ದು ಬಿಗರ್ ಪ್ರಾಜೆಕ್ಟ್ಸ್ ಮೇಲೆ ನಾನು ರೆಸಿನ್ ಹಾಕಿದೆ. ಇನ್ನೊಂದು ಗುಡ್ ಪಾರ್ಟ್ ಏನು ಅಂತಂದರೆ, ಮೇಘ ಅವರು ಪಾಪ ತಮ್ಮ ಪ್ರಾಜೆಕ್ಟು ಮಾಡ್ಕೊಳ್ದೆ ನನ್ನ ಪ್ರಾಜೆಕ್ಟು ಕೂಡ ಹೆಲ್ಪ್ ಮಾಡಿದರು. ಸೊ ಹ್ಯಾವಿಂಗ್ ಅ ಸ್ಟೂಡೆಂಟ್ ಹೂ ಹೆಲ್ಪ್ ದಿ ಟೀಚರ್ ಈಸ್ ಆಲ್ವೇಸ್ ಅ ಬ್ಲೆಸ್. ನಾವು ಆಲ್ಮೋಸ್ಟ್ 2 ಅವರ್ಸು ಮಾತಾಡ್ತಾ ನಮ್ಮದು ಎಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ, ಅವರು ರೆಸಿನ್ ಕಲಿಸ್ತಾ ಇದ್ದರು. ಸೊ ಇದೇ ರೀತಿ ಆಯಿತು. ಅದಾದಮೇಲೆ ಒಂದು ದೊಡ್ಡ ಫ್ರೇಮ್ ಮೇಲೆ ನಾವು ರೆಸಿನ್ ಎಲ್ಲ ಹಾಕ್ತಿದ್ವಿ. ತಾಳಿ ಥ್ರೆಡ್ಡು ಎಲ್ಲೋ ಇದೆ ಬಟ್ ಅದು ರೆಡ್ ಹಾಕಿದೆ ರೆಸಿನಲ್ಲಿ ಹಾಕಿದ ತಕ್ಷಣ ಅಂತ ಮೇಘ ಅವ್ರದ್ದು ಯಾರವರು ಫ್ರೇಮ್ ತೊಗೊಂಡಿದ್ರಲ್ಲ ಅವ್ರು ಹೇಳಿದರು. ಸೊ ಅದ್ರ ಬಗ್ಗೆ ನಾವೆಲ್ಲ ಎಕ್ಸಾಂಪಲ್ ಹೇಗೆ ಕೊಡಬೇಕು, ಏನು ಎತ್ತ ಅಂತೆಲ್ಲ ನಾವು ಮಾತಾಡ್ತಿದ್ವಿ. ಇಟ್ ವಾಸ್ ರಿಯಲಿ ಅ ಫನ್ ಡೇ. ಆಮೇಲೆ ಮೇಘ ಅವ್ರು ಹೋದ್ಮೇಲೆ ನನಗೂ ಭಾಳ ಟಯರ್ಡ್ ಆಗೋಗಿದ್ದೆ. ಸೊ ನಾನು 4:15 ಮನೆಗೆ ಬಂದು ರೀಲ್ ಎಡಿಟ್ ಮಾಡೋದು ಮತ್ತು ರಿಪ್ಲೈ ಮಾಡೋದು ಅದೆಲ್ಲ ನಾನು ಮಾಡ್ಕೊಳ್ತಿದ್ದೆ. ಸಮ್ಟೈಮ್ಸ್ ಲೈಫ್ ಈಸ್ ಸೋ ಹಾರ್ಡ್, ಬಟ್ ನಮ್ಮ ಜೊತೆಗೆ ಯಾರು ಇರ್ತಾರಲ್ಲ ಅವ್ರ ಜೊತೆಗೆ ನಾವು ಕೆಲವೊಂದು ಶೇರ್ ಮಾಡ್ಕೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ಅನಿಸುತ್ತೆ. ಸೊ ದಿಸ್ ಈಸ್ ಅಬೌಟ್ ಮೈ ಜಸ್ಟ್ ಅ ಸ್ಮಾಲ್ ಗ್ಲಿಮ್ಸ್ ಆಫ್ ಮೈ ಲೈಫ್. ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.